ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿಗೆ ಇವತ್ತು ಪಾಸ್ಪೋರ್ಟ್ ಎಲ್ಲ ರೆಡಿಯಾಗಿದೆ. ಈಗ ಹೊರದೇಶಕ್ಕೆ ಕಳಿಸ್ಬೇಕು ಅಂತ ಆಗಿದೆ ಕಾವೇರಿನೂ ರಾಣಿನೂ. ಆದರೆ ಇಲ್ಲಿ ಸತ್ಯ ಮತ್ತು ಸತ್ಯನ ಹೆಂಡ್ತಿ ಮತ್ತೆ ಜಗಳ ಆಡ್ತಿದ್ದಾರೆ. ಸತ್ಯನ ಹೆಂಡ್ತಿ ಏನೇ ಜಗಳ ಮಾಡಿದ್ರೂ ಸತ್ಯ ಜಗಳಕ್ಕೆ ಹೋಗಲ್ಲ, ಅವನು ಸುಮ್ಮನಾಗ್ಬಿಡ್ತಾನೆ. ಏಕೆ ಅಂತಂದರೆ ಅವನಿಗೆ ತಲೆ ಕೆಟ್ಟೋಗಿದೆ, ಹೆಂಗಪ್ಪ ಬಚಾವ್ ಮಾಡಿ ಕಳಿಸೋದು ಅನ್ನೋದೇ ಚಿಂತೆ ಆಗಿದೆ. ಹಂಗಾಗಿ ಅವಳು ಏನೇ ಮಾತಾಡಿದ್ರೂ ಅವ್ನು ಜಗಳಕ್ಕೆ ಹೋಗಲ್ಲ. ಅವ್ರ ಅಮ್ಮ ಇದ್ದಿದ್ರೆ ಏನೋ ಚಾಡಿ ಹೇಳಿ ಹೇಳಿ ಜಗಳ ಆಡಿಸೋಳು. ಅವರಮ್ಮ ಹೋಗ್ಬಿಟ್ಟಿದ್ದಾಳೆ ಇವಾಗ, ಇಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ಸೇಫ್ ಆಗಿದ್ದಾನೆ. ರಾತ್ರಿ ಪಾಯಸ ಮಾಡಿ ಪಾಯಸದಲ್ಲಿ ನಿದ್ರೆ ಮಾತ್ರೆ ಹಾಕಿ ಕೊಟ್ಟಿದ್ದಾನೆ. ಆದರೆ ಪ್ರಸಾದ ತಿನ್ನಲ್ಲ ಅಂದರು ಬೀಟ್ ಪೊಲೀಸವರು. ಆದರೆ ರಾಣಿ ಹೋಗ್ಬಿಟ್ಟು, ನಾನು ಹಾಸ್ಟೆಲಿಗೆ ಹೋಗ್ತಾಯಿದ್ದೀನಲ್ಲ, ಇದು ಲಾಸ್ಟ್ ಡೇ, ತಿನ್ನಿ, ಒಂದು ಸ್ವಲ್ಪ ತಿಂದು ನೋಡಿ, ಇದು ನೆನಪಿಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಒಂದೊಂದು ಚುಚೂರಿಸ್ಕೊಂಡು ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತಾರೆ. ಬೆಳಗ್ಗೆವರೆಗೂ ಎಚ್ಚರ ಇಲ್ದಂಗೆ ನಿದ್ದೆ ಹೊಡಿತಾರೆ. ಇವಳು ಏನು ಮಾಡ್ತಾಳೆ ಅಂದರೆ, ಏನೋ ₹1 ಸಿಗಲಿಲ್ವಲ್ಲ ಅಂಥೇಳಿ ತಲೆ ಕೆಚ್ಕೋತಾಳೆ. ಆಮೇಲೆ ಅವನ ಹೆಂಡ್ತಿಗೆ ಸಮಾಧಾನ ಮಾಡಿ ಅವನ ಹೆಂಡ್ತಿ ಕೂಗಾಡ್ತಾಳೆ, ನೀನು ಮತ್ತೊಂದು ಸೆಟಪ್ ಇಟ್ಕೊಂಡಿದ್ದೀಯ ಎಲ್ಲೋ, ಅದಕ್ಕೇ ಹಿಂಗೆ ಆಡ್ತೀಯ, ಕರೆಕ್ಟಾಗಿ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ ಹೇಳು ಹೇಳು ಅಂತೇಳಿ. ಆವಾಗ ಅವನು, ಅಯ್ಯೋ ಯಾರನ್ನೇ ಇಟ್ಕೊಳ್ಳೆ, ಸುಮ್ಮನೆ ಇರೇ ನೀನು ಅಂತಾನೆ. ಇಲ್ಲ ಬಿಡು, ನೀನು ಮಾಡ್ತಿರೋ ಕೆಲಸನೂ ಹಂಗೆ ಇದೆ, ನೀನು ಆಡ್ತಿರೋ ರೀತಿನೂ ಹಂಗೆ ಇದೆ, ಇಲ್ಲ ಬಿಡು, ನೀನು ಇದೇ ಥರ ಮಾಡಿರ್ತೀಯ, ಬಿಡು ಬಿಡು ಅಂತ. ಅಯ್ಯೋ ನಿನ್ನ ಆಣೆಯಾಗಲೂ ಇಲ್ಲ ಕಣೆ ಅಂತ ಹೇಳ್ತಾನೆ. ಹೌದಾ, ನನ್ನ ಆಣೆ ಮಾಡ್ತಿದ್ದೀಯಲ್ಲ ಅಂತ ಹೇಳ್ಬಿಟ್ಟು ಅವಾಗ ಖುಷಿಯಾಗುತ್ತೆ ಅವಳಿಗೆ. ನನ್ನ ಗಂಡ ಒಳ್ಳೆಯವನು, ಕೆಟ್ಟ ಕೆಲಸ ಮಾಡ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಮತ್ತು ಇದು ಏನಕ್ಕೆ ಈ ಕರೆನ್ಸಿ, ಈ ಫೋನ್ ಕಾಲು ಇವೆಲ್ಲ ಏನು ಅಂತ ಕೇಳ್ತಾಳೆ. ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ, ನಿನಗೆ ನಾಳೆ ಎಲ್ಲ ಗೊತ್ತಾಗುತ್ತೆ, ಸುಮ್ಮನಿರು, ಏನು ಇದು ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಆಮೇಲೆ ಈ ಕಡೆ ಬಂದು ವರ್ಧನ ತಂಗಿ ಸ್ಕೆಚ್ ಹಾಕ್ತಾಯಿದ್ದಾಳೆ, ಯಾವ್ಯಾವ ರೂಟಲ್ಲಿ ಹೋಗ್ತಾರೆ, ಯಾವ ರೂಟಲ್ಲಿ ಬರ್ತಾರೆ ಅಂತೇಳ್ಬಿಟ್ಟು. ಆ ಕಡೆ ಇನ್ಸ್ಪೆಕ್ಟ್ರ್ ಕೂತಿದ್ದಾನೆ, ಮಧ್ಯದಲ್ಲಿ ವರ್ಧ ಕೂತಿದ್ದಾನೆ, ಈ ಕಡೆ ಅವನ ತಂಗಿ ಕೂತ್ಕೊಂಡು ಏನೇನು ಸ್ಕೆಚ್ ಹಾಕಿ ಯಾವ್ಯಾವ ರೀತಿ ಯಾವ್ಯಾವ ರೂಟು ಹೆಂಗೆ ಹೋಗ್ತಾರೆ ಅಂತ ದೊಡ್ಡದಾಗಿ ಸ್ಕೆಚ್ ಹಾಕಿದ್ದಾಳೆ. ಸ್ಕೆಚ್ ಹಾಕಿ ಇನ್ಸ್ಪೆಕ್ಟ್ರಿಗೆ ಹೇಳ್ತಾ ಇದ್ದಾಳೆ. ಅಂದರೆ ಇವಳು ಏನೋ ಕೆಲಸದಲ್ಲಿದ್ದಾಳೆ ಅಂತ ಕಾಣುತ್ತೆ. ಇವಳು ಪೊಲೀಸ್ ಡಿಪಾರ್ಟ್ಮೆಂಟೇ ಇರ್ಬೋದು. ಅಂದರೆ ಅಲ್ಲಲ್ಲೇ ಇವ್ರ ಕಡೆಯವರೆಲ್ಲ ಇದ್ದಾರೆ, ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೆಲ್ಲ ಕಂಡುಹಿಡಿಯೋದಕ್ಕೆ ಇದ್ದಾರೆ. ಇವಳು ಯಾವುದೋ ಕೆಲಸದಲ್ಲಿದ್ದಾಳೆ. ಬಾಲನ ಹತ್ರ ಎಲ್ಲ ವಿಷಯನೂ ಬಾಯಿ ಬಿಡಿಸ್ಕೊಬಿಟ್ಟಿದ್ದಾಳೆ. ಬಾಲ ಇವಳು ಒಳ್ಳೇನು ಅಂತೇಳಿ ಎಲ್ಲನೂ ಹೇಳ್ಬಿಟ್ಟಿದ್ದಾನೆ. ಹಂಗಾಗ್ಬಿಟ್ಟು ಇವಳಿಗೆ ರೂಟು ಕರೆಕ್ಟಾಗಿ ಸಿಕ್ಬಿಟ್ಟಿದೆ. ಇವಾಗ ಆ ರೂಟನ್ನು ತಿಳ್ಕೊಂಡು ಇಂಥ ಕಡೆನೇ ಇವರು ಎಸ್ಕೇಪ್ ಆಗ್ತಾರೆ ಅನ್ನೋದು ಬಾಲ ಮತ್ತು ಸತ್ಯ, ಕಾವೇರಿ, ರಾಣಿ ಇಷ್ಟು ಜನನೂ ಎಸ್ಕೇಪ್ ಆಗ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇನ್ಸ್ಪೆಕ್ಟ್ರಿಗೆ ಹೇಳ್ತಾ ಇದ್ದಾಳೆ, ಈಗ ಈ ರೂಟಲ್ಲಿ ಇಷ್ಟು ಜನ ಕಳಿಸಿ ನೀವು ಕಾವೇರಿನೂ ಬಾಲನ್ನು ಅಟ್ಯಾಕ್ ಮಾಡಿ ನಾವು ಸತ್ಯ ಮತ್ತು ರಾಣಿನ ಹಿಡಿತೀವಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಇನ್ಸ್ಪೆಕ್ಟ್ರು ಆಯಿತು ಹಂಗೆ ಮಾಡೋಣ ಮೇಡಮ್ ಅಂತ ಹೇಳ್ತಾ ಇದ್ದಾನೆ. ಮೋಸ್ಟ್ಲಿ ಅವಳು ಪೊಲೀಸ್ ಡಿಪಾರ್ಟ್ಮೆಂಟೇ ಇರ್ಬೋದು ಅನ್ನೋದು ಕಾಣುತ್ತೆ, CID ಆಫೀಸರು ಏನೋ ಆಗಿರ್ತಾಳೆ ಅಂತ ಕಾಣುತ್ತೆ. ಕರೆಕ್ಟಾಗಿ ಸ್ಕೆಚೆಲ್ಲ ಬರೀತಿದ್ದಾಳೆ ಅಂದರೆ ಏನೋ ಇದೆ ಅವಳು, ನಮಗೆ ಗೊತ್ತಿಲ್ಲ ಅಷ್ಟೇ. ಆದರೆ ಬಾಲ ಹೇಗೆ ಮಾಡ್ದ ಅನ್ನೋದೇ ಗೊತ್ತಿಲ್ಲ. ಕಾವೇರಿ ಹೇಳ್ತಾ ಇರಲಿಲ್ಲ, ಕಾವೇರಿ ಪಾಪ ಅವಳು ಏನೂ ಮಾತಾಡ್ತಾ ಇರಲಿಲ್ಲ, ಏನೇ ಬಾಯಿ ಬಿಡ್ಸೋಕ್ಕೆ ಹೋದ್ರೂ ಬಾಲ ಎಲ್ಲನೂ ಹೇಳಿಬಿಟ್ಟ. ಅದೇ ಅವ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದು. ಅವ್ನು ಹೇಳ್ದೆ ಹೋಗಿದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಹೇಳಿದ್ರಿಂದ ಈಗ ಏನು ಮಾಡೋದು ಅಂತ ಗೊತ್ತಾಗ್ದೇ ಪಾಪ ಅವನು ಹೇಳಿ ಕಳಿಸಿದ್ರೂ ಇವಳು ಒಳ್ಳೆಯವಳು, ಹೇಳಲ್ಲ, ನಿಮ್ಮ ಅಣ್ಣಂಗೂ ಹೇಳ್ಬೇಡ ಅಂತ ಹೇಳಿರ್ತಾನಲ್ಲ, ಖಂಡಿತವಾಗೂ ಹೇಳಲ್ಲ ಅಂತ ಆಣೆ ಮಾಡಿದ್ದಾಳೆ. ಆಣೆ ಮಾಡಿ ಇಲ್ಲಿ ಬಂದು ಹೇಳ್ತಾ ಇದ್ದಾಳೆ ಎಲ್ಲನೂ. ಹಂಗಾಗಿ ಅವನ್ನ ಅದನ್ನು ನಂಬಿದ್ದ ಇವಳು ನಂಬಿಕೆ ಕೆಡಿಸ್ಕೊಂಡಿದ್ದಾಳೆ.
ಏನೋ ಬಾಲನ್ನೇ ಲವ್ ಮಾಡ್ತೀನಿ, ಅವನ್ನೇ ನಾನು ಮದುವೆ ಆಯ್ತೀನಿ ಅನ್ನೋ ಮೂಮೆಂಟಿಗೆ ಕಾವೇರಿ ಹೊರ್ಟೋಗ್ತಾಳೆ ಫಾರಿನ್ನಿಗೆ. ರಾಣಿ ಕಾವೇರಿ. ಆಮೇಲೆ ಬಾಲ ಒಬ್ಬನೇ ಆಗ್ತಾನೆ, ಬಾಲನ ನಾನು ನೋಡ್ಕೋಬೇಕು, ಹಾಗೆಲ್ಲ ಏನೇನೋ ಡವ್ ಕಟ್ಟಿ ಅತ್ಲಾಗೆ ಅವನನ್ನ ಯಾಮಾರಿಸ್ಬಿಟ್ಟಿದ್ದಾಳೆ ಇವಳು. ಯಾಮಾರಿಸಿ ಎಲ್ಲ ವಿಷಯನೂ ತಿಳ್ಕೊಂಡು ಕಲೆಕ್ಟ್ ಮಾಡ್ಕೊಂಡಿದ್ದು ಇಲ್ಲಿ ಬಂದು ವರ್ಧಂಗೂ ಇನ್ಸ್ಪೆಕ್ಟ್ರಿಗೂ ಎಲ್ಲನೂ ಹೇಳಿದ್ದಾಳೆ. ಮತ್ತು ಅವಳ ಕಡೆ ಸೀಕ್ರೆಟ್ ಜನನೂ ಬಿಟ್ಟಿದ್ದಾಳೆ, ಅಲ್ಲಲ್ಲೇ ಸಿ ಐ ಡಿಗಳನ್ನ ಬಿಟ್ಟಿದ್ದಾಳೆ. ಅವ್ರುಗಳು ಕೂಡ ಎಲ್ಲ ಇನ್ಫಾರ್ಮೇಷನ್ನು ಆಗಾಗ ಕಲೆಕ್ಟ್ ಮಾಡಿ ಇವಳಿಗೆ ತಿಳಿಸ್ತಾ ಇರ್ತಾರೆ, ಫೋನಲ್ಲೂ ಕೂಡ ತಿಳಿಸ್ತಾ ಇರ್ತಾರೆ. ಇವಾಗ ಈ ಕಡೆ ಬಂದು ಸತ್ಯ ಏನು ಮಾಡ್ತಾನೆ, ಪಾಯಸ ಮಾಡಿ ಇಟ್ಟಿರ್ತಾಳೆ ಅವನ ಹೆಂಡ್ತಿ, ಅದಕ್ಕೆ ನಿದ್ರೆ ಮಾತ್ರೆನ ಅರ್ದುಬಿಟ್ಟು ಮಿಕ್ಸ್ ಮಾಡ್ತಾನೆ. ಏಕೆ ಅಂದರೆ ಅವನ ಹೆಂಡ್ತಿ ಮಕ್ಕಳು ಎಚ್ಚರ ಆಗಬಾರ್ದು, ಮತ್ತು ಪೊಲೀಸರು ರಾತ್ರಿಯೆಲ್ಲ ಎಚ್ಚರ ಆಗಬಾರ್ದು. ಆ ಥರ ಐಡಿಯಾ ಮಾಡಿಬಿಟ್ಟು ಇವ್ರು ರಾತ್ರಿ ಎಸ್ಕೇಪ್ ಆಗೋದಲ್ವ, ಹಂಗಾಗ್ಬಿಟ್ಟು ರಾತ್ರಿ ಎಸ್ಕೇಪ್ ಆಗೋ ರೀತಿಗೆ ಪಾಯಸಕ್ಕೆ ನಿದ್ರೆ ಮಾತ್ರೆನ ಮಿಕ್ಸ್ ಮಾಡಿಬಿಡ್ತಾನೆ. ಮಿಕ್ಸ್ ಮಾಡಿಬಿಟ್ಟು ಪೊಲೀಸರಿಗೆ ಕೊಡೋಕೆ ಹೋಗ್ತಾನೆ. ಪೊಲೀಸರು ನಾವು ನಿಮ್ಮ ಮನೇಲಿ ಏನೂ ತಿನ್ನಲ್ಲ, ನಮಗೆ ಬೇಡ ಅಂತ ಹೇಳ್ತಾರೆ. ಇಲ್ಲ ಸರ್, ಸ್ವಲ್ಪ ತೊಗೊಳ್ಳಿ, ನಾಳೆ ರಾಣಿ ಇರಲ್ವಲ್ಲ, ಆಶ್ರಮಕ್ಕೆ ಹೋಗ್ತಾಳಲ್ಲ, ಅದಕ್ಕೆ ಅದರದ್ದು ಖುಷಿಗೆ ಮಾಡಿದ್ದಾಳೆ ನನ್ನ ಹೆಂಡ್ತಿ, ಒಂದು ಸ್ವಲ್ಪ ತೊಗೊಳ್ಳಿ ಅಂತ. ಇಲ್ಲ ರೀ, ತೊಗೊಳ್ಳೋದಿಲ್ಲ, ನೀವು ಬೇಜಾರು ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ, ಸಾಹೇಬ್ರು ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ಯಾರ ಮನೇಲೂ ಏನೂ ತಿನ್ನಬಾರ್ದು ಕುಡಿಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ, ಹಾಗಾಗಿ ನಾವೇನೂ ತಗೊಳ್ಳೋ ಹಾಗಿಲ್ಲ, ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾಣಿ ಬರ್ತಾಳೆ. ಅಂಕಲ್ ನಾನು ನಾಳೆ ಇವತ್ತೊಂದೇ ದಿನ ಅಂಕಲ್ ಇಲ್ಲಿರೋದು, ನಾಳೆ ನಾನು ಹೊರ್ಟೋಗ್ಬಿಡ್ತೀನಿ, ಅದಕ್ಕೆ ಅಂಕಲ್ ತಗೊಳ್ಳಿ ಒಂಚೂರು ತಗೊಳ್ಳಿ ಅಂಕಲ್ ಅಂತಾಳೆ. ಅಯ್ಯೋ, ಇಷ್ಟೊಂದು ಕೇಳ್ಕೊತಿದೆಯಲ್ಲ ಮಗು ಅಂತೇಳ್ಬಿಟ್ಟು ತಗೋತಾರೆ. ತೊಗೊಂಡು ಇವ್ರು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಅವರಿಬ್ಬರು ಆ ಕಡೆ ಒಬ್ರು ಈ ಕಡೆ ಒಬ್ಬರು ಮಲ್ಕೊಂಡು. ಆಮೇಲೆ ಇವನಿಗೆ ಎಸ್ಕೇಪ್ ಆಗೋಕ್ಕೆ ಅನುಕೂಲ ಆಗುತ್ತೆ ರಾಣಿ ಕರ್ಕೊಂಡು ಅಂತ. ಪಾಯಸ ಅದೊಳಗೆ ಮಿಕ್ಸ್ ಮಾಡಿಬಿಟ್ಟ ಅವನು. ಮಿಕ್ಸ್ ಮಾಡಿ ಮನೆಯಲ್ಲಿ ಅವನ ಹೆಂಡ್ತಿ ಮಕ್ಕಳಿಗೂ ತಿನ್ನಿಸ್ತಾನೆ, ಮತ್ತು ಅವರಿಬ್ರಿಗೂ ತಿನ್ನಿಸ್ತಾನೆ. ತಿನ್ನಿಸಿ ಇಲ್ಲಿ ಈ ರೀತಿ ನಡೀತಾ ಇದೆ. ಅಲ್ಲಿ ಅವಳು ಸ್ಕೆಚ್ ಹಾಕ್ಕೊಂಡು ಸ್ಕೆಚ್ ಹಾಕಿ ಎಲ್ಲ ಹಿಡಿಯೋಕ್ಕೆ ತಯಾರಿ ನಡೆಸಿದ್ದಾಳೆ. ಮತ್ತು ಅಲ್ಲಿ ಬಾಲ ಅವನು ಹೇಳ್ತಾವನೆ, ನಾನು ಇನ್ನೊಂದು ಜನ್ಮ ಅಂತ ಇದ್ದರೆ ನೀನೇ ನನಗಿರಬೇಕು, ಬೇರೆ ಯಾರೂ ನಾನು ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಾವೇರಿ ಹೇಳ್ತಾಳೆ, ನೋಡು ಇದೆಲ್ಲ ಇಟ್ಕೋಬೇಡ, ನನಗಿಷ್ಟ ಆಗಲ್ಲ, ಮರ್ಯಾದೆಯಾಗಿರು ಸುಮ್ಮನೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಬಾಲ ಕಾವೇರಿಗೆ ಹೇಳ್ತಾನೆ, ಈ 10 ವರ್ಷದಿಂದ ನೀನು ದೂರನೇ ಇದೆಯಾ, ಇವಾಗಾದರೂ ಹತ್ರದಲ್ಲಿ ಸಿಕ್ಕಿದೆಯಾ, ನನ್ನನ್ನೊಂದು ಇಷ್ಟಪಟ್ಟು ಮಾತಾಡ್ಸಲ್ಲ, ಯಾವಾಗ ನೋಡಿದ್ರು ಗುರು ಅಂತೀಯ, ನಿನ್ನ ತೊಡೆ ಮೇಲೆ ನಾನು ಮನ್ಕೋಬೇಕು ಕಾವೇರಿ, ಅದೊಂದು ಆಸೆ ನನಗಿದೆ ಅಂತಾನೆ. ಅದಕ್ಕೆ ಈ ಬಾಲ ಇದೆಲ್ಲ ಇಟ್ಕೋಬೇಡ ನನ್ನ ಹತ್ರ, ನನಗೆ ಸಿಟ್ಟು ಬರುತ್ತೆ ಅಂತೇಳಿ ಹೇಳ್ತಾಳೆ. ಆಮೇಲೆ ಇಲ್ಲಿ ರಾಣಿ ಮತ್ತು ಸತ್ಯ ಪಾಯಸ ತಂದು ಕೊಡುವಾಗ ರಾಣಿ ಅತ್ತೆ ಆಚೆ ಬಂದಿರ್ತಾಳೆ ಎದ್ದು, ಏನಿದು ಹೊಸ ವೇಷ, ಹೊಸ್ದಾಗಿ ತಂದು ಕೊಡ್ತಿರೋದೇನು ಪಾಯಸನ, ಏನಾರ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಸಿಟ್ಟು ಬಂದು ಒಳಗೆ ಅವರು ಹೋಗ್ತಾರೆ, ಬಾಬಾ ಅಂತೇಳ್ಬಿಟ್ಟು. ಆಮೇಲೆ ಏನಾರ ಮಾಡ್ಕೊಂಡು ನಿನಗೆ ಏನಾಗಬೇಕಾಗಿದೆ, ವಿಚಿತ್ರವಾಗಿ ಆಡ್ತವಿವು ಅಂತೇಳ್ಬಿಟ್ಟು ಬೈಕೊಂಡು ಒಳಗೆ ಹೋಗ್ತಾಳೆ. ಈ ಕಡೆ ಕಾವೇರಿ ತೊಡೆ ಮೇಲೆ ಮಲ್ಕೋಬೇಕು ಅಂತ ಬಾಲ ಇಷ್ಟಪಡ್ತಾನೆ. ಕಾವೇರಿ ಮಲಗಿಸ್ಕೊತಾಳೆ. ಮಲಗಿಸ್ಕೊಳ್ಳೋಕ್ಕಿಂತ ಮುಂಚೆ ಅವನು ಅವ್ರ ಮನೇಲಿದ್ದಾನಲ್ಲ ಇವನ ಫ್ರೆಂಡು, ಅಂದರೆ ಬಾಲನ ಫ್ರೆಂಡು, ಅವನು ಹೇಳ್ತಾನೆ, ಯಾವಾಗಲೂ ಕಾವೇರಿ ನಿಮ್ಮ ಬಗ್ಗೆನೇ ಮತ್ತು ರಾಣಿ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾನೆ ಬಾಲ, ಮತ್ತು ರಾತ್ರಿ ಎಲ್ಲ ರಾಣಿ ಕಾಯ್ತಾನೆ ಮನೆ ಹತ್ರ ಹೋಗಿ, ಅಂಥದ್ರಲ್ಲಿ ನೀವು ಒಂದು ಸ್ವಲ್ಪನಾರು ಸಹಕಾರ ಮಾಡಬೇಕು, ನೀವು ಇಷ್ಟು ಸ್ಟ್ರಿಕ್ಟ್ ಮಾಡಿಬಿಟ್ರೆ ಪಾಪ ಅವನು ಮನ್ಸಲ್ಲಿ ನೊಂದ್ಕೋತಾನೆ ಅಂತ ಹೇಳಿದಾಗ, ಆಯಿತು ಅಂತ ಇವಳಿಗೆ ಮನ್ಸು ಕರಗಿ, ಆಯಿತು ಮಲಗಿಸ್ಕೊತೀನಿ ಬಾ ತೊಡೆ ಮೇಲೆ ಅಂತ ಕರೀತಾಳೆ. ಆವಾಗ ಹೋಗಿ ತೊಡೆ ಮೇಲೆ ಮಲ್ಕೋತಾನೆ. ಮಲ್ಕೊಬಿಟ್ಟು ನಾಳೆಯಿಂದ ನನಗೆ ಸಿಗೋದೇ ಇಲ್ಲ ನೀನು ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಮಲಗಿರ್ತಾನೆ. ಮಲಗಿ ಹಂಗೇ ಎಲ್ಲ ನೆನ್ಕೋತಾ ಇರ್ತಾನೆ, ಹಿಂದಿಂದೆಲ್ಲ ನೆನ್ಕೋತಾ ಇರ್ತಾನೆ ಬಾಲ. ಕಾವೇರಿನೂ ಸುಮ್ಮನೆ ಅವಳು ನಾಳೆಯಿಂದ ನಾನಿರಲ್ಲ ಅಂತೇಳಿ ಅವಳು ನೆನ್ಕೋತಾ ಇರ್ತಾಳೆ. ಆಮೇಲೆ ಹಾಗೆ ಇವನು ಇನ್ನು ಎಷ್ಟು ವರ್ಷನೋ ಏನೋ ಇನ್ನು ಫಾರಿನ್ ಕಡೆ ಹೋದರೆ ನೋಡ್ತೀನೋ ಇಲ್ವೋ ಅಂತ ಇರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.